ಚಿಕಿತ್ಸೆಯನ್ನ ಪಡಿತಾ ಇರೋ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಯ್ತಾ? ದರ್ಶನ್ ಮತ್ತೆ ಜೈಲು ಪಾಲಾಗ್ತಾರಾ? ಈ ರೀತಿ ಸಾಕಷ್ಟು ಅನುಮಾನಗಳಿದೆ. ಬೆನ್ನು ನೋವಿನಿಂದ ಪರದಾಡ್ತಿರುವ ದರ್ಶನ್ ಆಸ್ಪತ್ರೆಯಲ್ಲಿದ್ದಾರೆ. ಅವರಿಗೆ ಎದುರಾಗತ್ತಾ ಸಂಕಷ್ಟ? ದರ್ಶನ್ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಸಿಬಿ ಅಂಡ್ ಪೊಲೀಸರು. ಸೋಮವಾರ ಸುಪ್ರೀಂ ಮೆಟ್ಟಿಲೇಳಲು ಸಿದ್ಧತೆ. ಮೇಲ್ಮನವಿ ಸಲ್ಲಿಸಲು ಹಿರಿಯ ವಕೀಲ ರಘುಪತಿ ತಯಾರಿಯನ್ನ ಮಾಡಿಕೊಂಡಿದ್ದಾರಂತೆ. ಪೊಲೀಸರ ಪ್ರತಿನಿಧಿಯಾಗಿ ರಘುಪತಿ ನೇಮಕವಾಗಿದೆ. ಸೋಮವಾರವೇ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ರಾಜ್ಯ ಪೊಲೀಸರ ಪ್ರಸ್ತಾಪಕ್ಕೆ ಗೃಹ ಇಲಾಖೆ ಈಗಾಗಲೇ ಕೊಟ್ಟಿದೆ ಗ್ರೀನ್ ಸಿಗ್ನಲ್. ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಎದುರಾಗುತ್ತಾ ಸಂಕಷ್ಟ? ದರ್ಶನ್ ಜಾಮೀನು ರದ್ದು ಕೋರಿ ಮೇಲ್ಮನವಿಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೋಮವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಮೇಲ್ಮನವಿ ಸಲ್ಲಿಸಲು ಹಿರಿಯ ವಕೀಲ ರಘುಪತಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇವರು ಪೊಲೀಸರ ಮೇಲ್ವಿಚಾರಕರಾಗಿ ವರ್ಕ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಗೃಹ ಇಲಾಖೆಯಿಂದ ಗ್ರೀನ್ ಸಿಗ್ನಲ್ ಸಿಗೋಕೆ ಯಾಕೋ ವಿಳಂಬ ಆಗ್ತಿದೆ, ಕೊಡ್ತಾರೋ ಇಲ್ವೋ ಅಂತ ಹೇಳಲಾಗ್ತಿದೆ. ಬಟ್ ಗ್ರೀನ್ ಸಿಗ್ನಲ್ ಅಂತೂ ಈಗಾಗಲೇ ಸಿಕ್ಕಾಗಿದೆ. ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೊ ಅಂತೆ ಈಗ ಸೋಮವಾರ ಮೇಲ್ಮನವಿನ ಸಲ್ಲಿಸೋದಕ್ಕೆ ವಕೀಲರು ರಘುಪತಿ ಅನ್ನೋರು ವಹಿಸಲಾಗಿದೆ. ಪೊಲೀಸರ ಮೇಲ್ವಿಚಾರಕರಾಗಿ ಅವರು ಸೋಮವಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಿದ್ದಾರಂತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋ ಗೊತ್ತಿಲ್ಲ. ಬಿ ದಯಾನಂದ್ ಅವರು ಹೇಳ್ತಾ ಇದ್ರು, ನಮ್ಮ ಕೆಲಸ ಸುಪ್ರೀಂಗೆ ಸಲ್ಲಿಸೋದು, ಬಟ್ ಅಲ್ಲೆಲ್ಲ ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ. ಈಗಾಗಲೇ ಸರ್ಕಾರ ಅಂತೂ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಮಾಹಿತಿ ಕೊಟ್ಟಿದ್ರು. ಸೋಮವಾರ ಈಗ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ನಟ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ದು 6 ವಾರಗಳ ಮಧ್ಯಂತರ ಜಾಮೀನು ಸಿಕ್ಕಿದೆ ದರ್ಶನ್ ಅವ್ರಿಗೆ. ಜಾಮೀನಿನ ಮೇಲೆ ಈಗಾಗಲೇ ವಿಜಿಎಸ್ ಹಾಸ್ಪಿಟಲ್ ನಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ಕೊಡಿಸಲಾಗ್ತಿದೆ. ಎಲ್ಲೋ ಒಂದ್ ಕಡೆ ಸರ್ಜರಿಗೆ ಹಿಂದೇಟ್ ಆಗ್ತಾ ಇದ್ದಾರೆ ದರ್ಶನ್. ವೈ ಅಂತ ಹೇಳಲಾಗ್ತಿತ್ತು. ಯಾಕೆ ಸರ್ಜರಿಗೆ ಹಿಂದೇಟ್ ಹಾಕ್ತಾ ಇದ್ದಾರೆ? ಹಾಗಾದ್ರೆ ಏನು ಆಗ್ಲೇ ಇಲ್ವಾ ದರ್ಶನ್ಗೆ? ಸುಮ್ನೆ ಕಣ್ ತಪ್ಪಿಸಿ ಕೆಲಸ ಮಾಡಿದ್ರ? ಕಣ್ ತಪ್ಪಿಸೋ ಕೆಲಸ ಆಯ್ತಾ? ಈ ರೀತಿ ಹೇಳಿಕೆಗಳು ಕೇಳಿ ಬರ್ತಿದ್ದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿ ಜಾಮೀನನ್ನೇ ರದ್ದು ಮಾಡಬೇಕು ಅಂತ ಕೋರಿ ಮೇಲ್ಮನವಿಯನ್ನ ಸಲ್ಲಿಸೋದಿಕ್ಕೆ ಮುಂದಾಗಿದ್ದು ಸರ್ಕಾರದಿಂದ ಅನುಮತಿಗಾಗಿ ವೇಟ್ ಮಾಡ್ತಾ ಇದ್ರು. ಸೊ ಅನುಮತಿ ಸಿಕ್ಕಿದೆ. ಈಗ ಸುಪ್ರೀಂ ಕೋರ್ಟ್ಗೆ ಸೋಮವಾರ ಮೇಲ್ಮನವಿಯನ್ನ ಸಲ್ಲಿಸಲಿದ್ದಾರೆ. ಪೊಲೀಸರ ಪರವಾಗಿ ರಘುಪತಿ ಅನ್ನೋ ಲಾಯರ್, ಪೊಲೀಸರ ಪ್ರತಿನಿಧಿಯಾಗಿ ಹೋಗಿ ಸಲ್ಲಿಕೆ ಮಾಡ್ತಾರಂತೆ ರಘುಪತಿ ಅವರು. ಸೊ ಅಲ್ಲೇನಾಗುತ್ತೆ? ದಾಸನಿಗೆ ರದ್ದಾಗತ್ತಾ ಜಾಮೀನು? ಮಧ್ಯಂತರ ಜಾಮೀನು ಏನಾಗಬಹುದು ಅಂತ ಕಾದು ನೋಡ್ಬೇಕು. ಸಾಕಷ್ಟು ಕುತೂಹಲ ಇದೆ. ಆಸ್ಪತ್ರೆಯಲ್ಲಿ ಒಂದು ಕಡೆ ಚಿಕಿತ್ಸೆ, ಇನ್ನೊಂದು ಕಡೆ ಮೇಲ್ಮನವಿಗೆ ಸಿದ್ಧತೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಬಿಜಿಎಸ್ ಹಾಸ್ಪಿಟಲ್ ನಲ್ಲಿ ಅವ್ರಿಗೂ ಒಂದಷ್ಟು ರೂಲ್ಸ್, ಅಂದ್ರೆ ಸಾಕ್ಷಿಗಳನ್ನ ಮೀಟ್ ಮಾಡಬಾರ್ದು, ಸಾಕ್ಷಿ ನಾಶ ಆಗಬಾರ್ದು ಅಂತ ಪೊಲೀಸರು ಒಂದ್ ಕಡೆ ಸಾಕ್ಷಿಗಳ ಮೇಲೆ, ಒಂದ್ ಕಡೆ ದರ್ಶನ್ ಮೇಲೆ, ಇಬ್ಬರ ಮೇಲೂ ಕೂಡ ನಿಗಾ ವಹಿಸಿದ್ದಾರೆ. ಸೊ ಒಂದ್ ಕಣ್ಣಂತೂ ಅವ್ರ ಮೇಲೆ ಇಟ್ಟಿದ್ದಾರೆ. ಅದನ್ನ ಮೀರಿ ಏನು ಆಗ್ಬಾರ್ದು ಅಂತ ಈಗ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಶುರುವಾಗ್ತಾ ಇದೆ ಟೆನ್ಷನ್, ಢವ. ಒಂದ್ ಕಡೆ ನೋವಿನ ಚಿಂತೆ, ಮತ್ತೊಂದು ಕಡೆ ಬೇಲ್ ಕರವರಿಕೆ. ಇಂದನೆ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು ಬೇಲ್ ಅರ್ಜಿ ವಿಚಾರಣೆ. ಸಿಗ್ಲಿಲ್ಲ ಬೇಲ್. ಆಯುಕ್ತರ ಹೇಳಿಕೆ ಬೆನ್ನಲ್ಲೇ ದರ್ಶನ್ ಫುಲ್ ಅಲರ್ಟ್ ಆಗಿದ್ದಾರೆ. ಅವ್ರ ಮೇಲ್ಮನವಿ ಸಲ್ಲಿಸಿದ್ರೆ ನಾವೇನ್ ಮಾಡಬಹುದು, ವಾಟ್ ನೆಕ್ಸ್ಟ್ ಅಂತ ಹೇಳಿ ಆಸ್ಪತ್ರೆಯಲ್ಲೇ ವಕೀಲರ ಜೊತೆಗೆ ಒಂದು ಸಮಾವೇಶವನ್ನ ಮಾಡಿದ್ದಾರಂತೆ. ನಟ ದರ್ಶನ್ ಮುಂದಿನ ಕಾನೂನು ಹೋರಾಟದ ಕುರಿತು ಮಾತುಕತೆಯನ್ನ ನಡೆಸಿದ್ದಾರೆ. ನಾಗೇಶ್ ಅವರು
ದರ್ಶನ್ ಅವ್ರನ್ನ ನೇರವಾಗಿ ಹಾಸ್ಪಿಟಲ್ನಲ್ಲೇ ಮಾತನಾಡಿಸಿದ್ದಾರೆ. ಸೊ ಮುಂದೆ ನಾವೇನ್ ಮಾಡ್ಬೇಕು, ಅವ್ರ ಮೇಲ್ಮನವಿನ ಸಲ್ಲಿಸಿದ್ರೆ ನಮ್ ಕಡೆಯಿಂದ ಯಾವ ರೀತಿಯಾಗಿ ವಕಾಲತ್ತನ್ನ ಹೂಡಬೇಕು, ಸೊ ಎಲ್ಲಾ ವಿಚಾರಗಳನ್ನ ಹಾಸ್ಪಿಟಲ್ಗೆ ಹೋಗಿ CV ನಾಗೇಶ್ ಅವರು ಮಾಹಿತಿಯನ್ನ ಹಂಚ್ಕೊಂಡಿದ್ದಾರೆ ಅಥವಾ ಮಾತುಕತೆಯನ್ನ ನಡೆಸಿದ್ದಾರೆ. ಮುಂದೆ ಏನು ವಾಟ್ ನೆಕ್ಸ್ಟ್ ಅನ್ನೋದು ಅಂತ. ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ಎಲ್ಲೋ ಸರ್ಜರಿ ಬೇಡ ಅಂತಿದ್ರು, ಇವ್ರು ಈ ತರನೇ ಮಾಡಿದ್ರೆ ಸರ್ಜರಿ ಮಾಡಿಸ್ಕೊಂಡು ಇನ್ನೊಂದು 6 ತಿಂಗಳು ಮಧ್ಯಂತರ ಜಾಮೀನು ಅನ್ಕೊಂಡೇ ಇರ್ತಾರೋ ಏನೋ ಗೊತ್ತಿಲ್ಲ. ಸೊ ವಕೀಲರೊಟ್ಟಿಗೆ ಮಾತನಾಡಿದ್ರಂತೆ. CV ನಾಗೇಶ್ ಅವರನ್ನ ಕರೆಸ್ಕೊಂಡಿದ್ದಾರೆ ನೇರ ಹಾಸ್ಪಿಟಲ್ಗೆ, BGS ಹಾಸ್ಪಿಟಲ್ನಲ್ಲಿ. ಸೊ ಏನ್ ಹೇಳ್ಬಹುದು ಹಾಗಾದ್ರೆ, CV ನಾಗೇಶ್ ಅವರು ಅಬ್ಜೆಕ್ಷನ್ ಮಾಡಬಹುದಾ? ಅವ್ರ ಆರೋಗ್ಯ ಸರಿ ಇಲ್ಲ, ಸೊ ಹಂಗಾಗಿನೇ ನಾವು ಹೈಕೋರ್ಟ್ ನಿಂದ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿದೀವಿ, ಈ ತರದ ಹೇಳಿಕೆಗಳು ಬರಬಹುದಾ? ಸೊ ಮುಂದೆ ಕಾನೂನಿನ ಹೋರಾಟ ಏನ್ ಮಾಡಬಹುದು, ಯಾವ ರೀತಿ ಕಾನೂನಿನ ಹೋರಾಟ ಆಗುತ್ತೆ? ಸೊ ಇದೆಲ್ಲದ್ರ ಬಗ್ಗೆ CV ನಾಗೇಶ್ ತಂಡದೊಂದಿಗೆ ನಟ ದರ್ಶನ್ ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ಮಾತುಕತೆ ನಡೆಸಿದ್ದಾರೆ. ಯಾಕಂದ್ರೆ ಅವ್ರಿಗೂ ಟೆನ್ಷನ್ ಇರತ್ತಲ್ವಾ, ಈಗ ಸುಪ್ರೀಂ ಮೇಲೆ ಹೋಗಿದ್ದಾರೆ ಅಂದ್ರೆ ಏಕಾಏಕಿ ಮಧ್ಯಂತರ ಜಾಮೀನು ರದ್ದಾಗ್ಬಿಟ್ರೆ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗ್ಬೇಕಾಗತ್ತೆ. ಹಾಗಾಗಿ ಅಲರ್ಟ್ ಆದ ದರ್ಶನ್ ಇಡೀ ಟೀಮ್ನೇ ಹಾಸ್ಪಿಟಲ್ಗೆ ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮಾತುಕತೆಯನ್ನ ನಡೆಸಿದ್ದಾರಂತೆ. ಸೊ ಏನಾಗಬಹುದು, ಯಾವ ತರ ನಾವು ಕಾನೂನು ಹೋರಾಟವನ್ನ ಮಾಡಬೇಕು? ಈಗ ರಘುಪತಿ ಅವ್ರ ಮೇಲ್ಮನವಿಯನ್ನ ಸಲ್ಲಿಸಿದ್ರೆ ಅದಕ್ಕೆ ನಾವು ಯಾವ ತರ ಅಬ್ಜೆಕ್ಷನ್ ಹಾಕ್ಬೇಕು? ಹೌದು, ಆರೋಗ್ಯ ವಿಚಾರ ಆಗಿರಬಹುದು. 2023ರಲ್ಲಿ ಆದಂತ ಒಂದು ಹೆಲ್ತ್ ರಿಪೋರ್ಟ್ ಅನ್ನ ಕೂಡ ತೆಗೆಸ್ಕೊಳ್ಳೋ ಸಾಧ್ಯತೆ ಇದೆ. ಅಂದ್ರೆ ಆಗ್ಲೇ ಅವ್ರಿಗೆ ಇಂಜುರಿ ಆಗಿತ್ತು, ಬೆನ್ನಿಗೆ ಪೆಟ್ಟಾಗಿತ್ತು ಕುದುರೆ ಮೇಲಿಂದ ಬಿದ್ದು, ಸಾರಥಿ ಸಿನಿಮಾದ ಟೈಮ್ನಲ್ಲೇ. ಸೊ ಆಗಿಂದ ಈಗಿನವರೆಗೂ ಅದನ್ನ ಅನುಭವಿಸ್ತಾ ಇತ್ತು. ಈಗ ಹೆಚ್ಚಾಗಿದೆ, ಸೊ ಆಪರೇಷನ್ ಆಗ್ಲೇಬೇಕು ಅಂತ ಹೇಳಿದ್ದಾರೆ. ಸ್ವಲ್ಪ ದಿನ ಕಾದ್ ನೋಡೋ ತಂತ್ರಕ್ಕೆನೆ ಇಲ್ಲಿ ವೈದ್ಯರು ಕೂಡ ಮುಂದಾಗಿದ್ದಾರೆ. ಸೊ ಟ್ರೀಟ್ಮೆಂಟ್ ಆಗ್ತಾ ಇದೆ. ಟ್ರೀಟ್ಮೆಂಟ್ ಆದ ನಂತರ ಇನ್ ಕೇಸ್ ಬೇಕೇ ಬೇಕು ಅಂತ ಹೇಳಿದ್ರೆ ಸರ್ಜರಿ ಮಾಡ್ತಾರೆ. ಈ ತರದ ಒಂದಷ್ಟು ಪ್ಲಾನ್ ಗಳನ್ನ ರೆಡಿ ಮಾಡ್ಕೊಂಡಂತೆ ಕಾಣಿಸ್ತಿದೆ. ಆಯ್ತಾ, ವಕೀಲರ ಜೊತೆಗೂ ಕೂಡ ಮಾತನಾಡಿ ನೆಕ್ಸ್ಟ್ ಕಾನೂನು ಹೋರಾಟದ ಬಗ್ಗೆ ಮಾತುಕತೆ ನಡೆದಿದೆಯಂತೆ. ಎಲ್ಲ ಅವರು ಒಂದು ಹೋಪ್ಸ್ ಕೊಟ್ಟಿದ್ದಾರೆ, ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ. ಸೊ ಆಯ್ತಾ, ಮೇಲ್ಮನವಿ ಸಲ್ಲಿಸಿದ್ರೆ ಏನಾಗಬಹುದು? ರಿಜೆಕ್ಟ್ ಆಗುತ್ತಾ? ಸುಪ್ರೀಂ ಅಸ್ತು ಅನ್ನತ್ತ ಮೇಲ್ಮನವಿಯನ್ನ ಎತ್ತಿ ಹಿಡಿಯತ್ತಾ? ರದ್ದಾಗುತ್ತಾ ದಾಸನಿಗೆ ಕೊಟ್ಟಿರುವಂತಹ ಬೇಲ್? ಎಲ್ಲಾ ವಿಚಾರದ ಬಗ್ಗೆ ಕೂಡ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಯತೀಶ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯತೀಶ್, ಈಗಾಗಲೇ ಆಸ್ಪತ್ರೆಯಲ್ಲಿ ದರ್ಶನ್ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲೋ ದರ್ಶನ್ ನಾನು ಸರ್ಜರಿಗೆ ಒಲ್ಲೆ ಅಂತ ಹೇಳ್ತಾ ಇದ್ದಾರೆ ಅಂತ, ಇನ್ನೊಂದು ಕಡೆ ಈಗ ಗೃಹ ಇಲಾಖೆ ಕೊಟ್ಟ ಗ್ರೀನ್ ಸಿಗ್ನಲ್ ನ ತಗೊಂಡು ದಯಾನಂದ್ ಅವರು ಹೇಳ್ತಾ ಇದ್ರು ನಾವು ಸೋಮವಾರ ಮೇಲ್ಮನವಿಯನ್ನ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಹೇಳಿ. ಏನಾಗಬಹುದು? ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತದೆ ಕುರಿತು? ಎಸ್, ದರ್ಶನ್ ಅವರು ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದರೂ ಕೂಡ ಅವರಿಗೆ ಒಂದಷ್ಟು ನೆಮ್ಮದಿ ಇಲ್ಲ ಅಂತ ಹೇಳ್ಬೋದು. ಏಕೆಂದರೆ ಒಂದೇ ಮೇಲೆ ಒಂದಷ್ಟು ಶಾಖವನ್ನು ಪೊಲೀಸ್ ಇಲಾಖೆ ಕೊಡ್ತಾನೆ ಹೋಗ್ತಾ ಇದೆ. ಈಗಾಗಲೇ ಗೊತ್ತಿರುವಂತೆ ದರ್ಶನ್ ಅವರು 45 ದಿನಗಳ ಕಾಲ ಒಂದು ಆರೋಗ್ಯ ಸಮಸ್ಯೆಯನ್ನ ನೆಪವನ್ನ ಒಡ್ಡಿ ಈಗ ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದರೆ ಈಗ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ನಡೀತಾ ಇದೆ. ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಎಲ್ಲ ಥರದಂಥ ಒಂದಷ್ಟು ಟ್ರೀಟ್ಮೆಂಟ್ ಬಗ್ಗೆ ನಡೀತಾ ಇರೋದು ಗೊತ್ತಿರೋದು ವಿಚಾರ. ಅಲ್ಲದೆ ಈ ಒಂದು ಏನು ಜೈಲರ್ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಳ್ಳುತ್ತೆ. ಬೆನ್ನು ನೋವು ಕಾಣಿಸ್ಕೊಂಡ್ರೆ L1 L5 ಬೆನ್ನು ಉರಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಸ್ಮಾಲ್ ಆಗಿ ಆಪರೇಷನ್ ಆಗಬೇಕು ಅನ್ನೋದು ಕೂಡ ಇರುತ್ತೆ. ಜೊತೆಗೆ ನೀವು ಹೇಳ್ದಾಗೆ ನೀವು ಒಂದು ಮಾತನ್ನ ಹೇಳ್ತಾ ಇದ್ದೀರಿ. ಆ್ಯಕ್ಚುಲಿ ಅಂದರೆ ಶೂಟಿಂಗ್ ಟೈಮ್ ಒಂದಷ್ಟು ಪೆಟ್ಟನ್ನು ಮಾಡ್ಕೊಂಡಿದ್ರು, ಅವ್ರಿಗೆ ಬಲಗೈ ಪೆಟ್ಟಾಗಿದ್ದಿರ್ಬೋದು ಅಥವಾ ಅದೆಲ್ಲದೂ ಕೂಡ ಅವರಿಗೆ ಮತ್ತಷ್ಟು ಪೇಯ್ನ್ ಆಗ್ತಾ ಇತ್ತು. ಅಂದರೆ ಟ್ರೀಟ್ಮೆಂಟ್ ತೆಗೆದುಕೊಳ್ತಿದ್ರು. ಬಟ್ ಯಾವಾಗ ಜೈಲಿಗೆ ಹೋಗ್ತಾರೆ ಅಲ್ಲಿ 3 ತಿಂಗಳು ಅಧಿಕ, ಅಲ್ಲಿ 4 ತಿಂಗಳು ಅಧಿಕ ಅಲ್ಲಿ ಜೈಲಲ್ಲಿ ಇರ್ತಾರೆ. ಹಾಗಾಗಿ ಸೊ ಟ್ರೀಟ್ಮೆಂಟ್ ಇರೋದಿಲ್ಲ. ಇದೆಲ್ಲ ಆದಾಗ ಅವ್ರಿಗೆ ಪೇಯ್ನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಗಮನಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಆ ಒಂದು ವಿಚಾರದಲ್ಲಿ ಏನು ಬೆನ್ನು ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅವ್ರು ಟ್ರೀಟ್ಮೆಂಟ್ ಆಗಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಒಂದು ರೀಸನ್ ಅನ್ನು ಕೊಟ್ಟು ಹೈಕೋರ್ಟ್ನಲ್ಲಿ ಅವರು ಜಾಮೀನನ್ನು ಪಡ್ಕೊಳ್ತಾರೆ. ಅಂದರೆ ಮಧ್ಯಂತರ ಜಾಮೀನು ಪಡ್ಕೊಂಡು ಬಂದು ಈಗ
ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ. ಬಟ್ ಅವ್ರಿಗಿನ ಆಪರೇಷನ್ ಆಗಬೇಕೋ ಬೇಡವೋ ಬಗ್ಗೆ ಅವ್ರಿನ್ನ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ಬಂದಿರುತ್ತೆ ವಿಚಾರ. ಇದೆಲ್ಲದೂ ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹೇಗಾದ್ರೂ ಮಾಡಿ ಮತ್ತೆ ದರ್ಶನ ಜೈಲಿಗೆ ಹಾಕ್ಲೇಬೇಕು ಅಂತ ಪೊಲೀಸ್ನವರು ಕೂಡ ಹಠ ತೊಟ್ಟು ಕೂತಿಂತೆ ಕಾಣಿಸುತ್ತೆ. ಯಾಕೆಂದ್ರೆ ಅವರು ಈ ಹಿಂದೆ ಅಂದ್ರೆ ಜಾಮೀನನ್ನು ಕೊಡ್ಲೇಬಾರ್ದು ಅಂತ ಸಾಕಷ್ಟು ಬರೀ ಅಫೀಲನ್ನು ಹಾಕಿದ್ರು. ಅಲ್ಲದೆ ಏನು ಸಾಮಾನ್ಯ ಕೋರ್ಟಲ್ಲಿ ಕೂಡ ಆ ಬಗ್ಗೆ ಹೋರಾಟ ಕೂಡ ಮಾಡಿದ್ರು. ಬಟ್ ಹೈಕೋರ್ಟಲ್ಲಿ ಆರೋಗ್ಯ ಸಮಸ್ಯೆ ಕೊಟ್ಟು ಸಿಕ್ಕಿತ್ತು. ಬಟ್ ಬಂದ ನಂತರ ಕೂಡ ಅಂದ್ರೆ ಈ ಒಂದು ವಿಚಾರ ಸುಮ್ಮನೆ ಬಿಡಬಾರ್ದು ಅಂತ ಪೊಲೀಸ್ನವರೀಗ ಮತ್ತಷ್ಟು ಏನು ತನಿಖೆನ ಚುರುಕುಗೊಳಿಸಿದ್ದಾರೆ. ಅಲ್ಲದೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಕೂಡ ನಿರ್ಧಾರವನ್ನು ಮಾಡಿದ್ದಂಥದ್ದು. ಸೊ ಆ ಬಗ್ಗೆ ಏನಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಜಾಮೀನಿನ ರದ್ದತಿಯನ್ನ ಗೊಳಿಸ್ಬೇಕು ಅಂದ್ಕೊಂಡು ಏನು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಪ್ಲಾನ್ ಮಾಡ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಅವರು ಗೃಹ ಇಲಾಖೆ ಒಂದು ಪತ್ರವನ್ನು ಬರೀತಾರೆ. ಸೊ ಈ ಬಗ್ಗೆ ಕಳೆದ 4 ದಿನಗಳ ಹಿಂದೆನೆ ಜಿ ಪರಮೇಶ್ವರ್ ಒಂದು ಮಾತನ್ನ ಹೇಳ್ತಾರೆ. ಎಸ್, ನಮಗೆ ಪತ್ರ ಬಂದಿದೆ, ಪೊಲೀಸ್ ಇಲಾಖೆ ನಮಗೆ ಕಳಿಸ್ಕೊಟ್ಟಿದ್ದಾರೆ, ಬಟ್ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದೀನಿ, ನನ್ನ ಸಹೋದರಿಗಳ ಜೊತೆ ಕೂತ್ಕೊಂಡು ಮಾತನಾಡಿ ಅನಂತರ ಏನ್ ತೆಗೆದುಕೊಳ್ಬೇಕು ಅದನ್ನ ಕ್ರಮವನ್ನು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನ ಹೇಳಿದ್ರು. ಸೊ ಅದಾದ ಬಳಿಕ ನಿನ್ನೆ ಅಷ್ಟೇ ಪೊಲೀಸ್ ಆಯುಕ್ತರಂತ ದಯಾನಂದ್ ಅವರು ಎಸ್ ನಮ್ಗೆ ಈಗಾಗಲೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ರು. ಇದಿಷ್ಟು ನಿನ್ನೆವರೆಗೂ ಆದಂತ ಬೆಳವಣಿಗೆ. ಆದ್ರೆ ಇವತ್ತಿನ ಬೆಳವಣಿಗೆ ಬರೋದಾದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೆಟ್ಟಿಲ್ ಏರೋದಿಕ್ಕೆ ಇದೇ ಸೋಮವಾರ ಡೇಟ್ ಅನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಈಗ ಬಂದಿರುವಂತ ವಿಚಾರಗಳು. ಅಂದ್ರೆ ಆದಷ್ಟು ಬೇಗ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು, ಈ ಒಂದು ಜಾಮೀನು ಅರ್ಜಿನ ರದ್ದುಗೊಳಿಸಬೇಕು ಅಂತ ಪೊಲೀಸ್ ಇಲಾಖೆ ಹೋರಾಟವನ್ನ ಮಾಡ್ತಾ ಇದೆ. ಅದಕ್ಕೋಸ್ಕರನೇ ರಘುಪತಿ ಭಟ್ ಅನ್ನೋ ಹಿರಿಯ ವಕೀಲರ ನೇಮಕ ಕೂಡ ಮಾಡ್ಕೊಂಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಏನೆಲ್ಲ ಮಾಡಬಹುದು, ಹೇಗೆ ಈ ಒಂದು ಕೇಸ್ನಲ್ಲಿ ಮತ್ತೆ ದರ್ಶನವನ್ನ ಜೈಲಿಗೆ ಹಾಕ್ಬಹುದು ಅನ್ನೋದನ್ನ ಅವರು ಪ್ಲಾನ್ ಮಾಡ್ತಿರೋದ ಗಮನಿಸಬೇಕಾಗುತ್ತೆ. ಪವಿತ್ರ, ಮತ್ತೊಂದು ವಿಚಾರ ನೋಡ್ಬೇಕಾಗತ್ತೆ. ಇತ್ತ ಕಡೆ ಹೀಗೆ ಪೊಲೀಸ್ ಇಲಾಖೆ ಈ ತರ ಒಂದು ಕಾರ್ಯವನ್ನ ಮಾಡ್ತಾರೆ, ಮತ್ತೊಂದು ಕಡೆ ದರ್ಶನ್ ಕೂಡ ಆಕ್ಟಿವ್ ಆಗ್ತಾ ಇದ್ದಾರೆ. ಅಂದ್ರೆ ಅವರ ಲಾಯರ್ ಏನಿದ್ರೆ, ವಕೀಲರು ಅಂತ ಏನ್ ಕರಿತೀವಿ, ಅವರ ಸಿ ವಿ ನಾಗೇಶ್ವರ್ ಜೊತೆಗೆ ಒಂದಷ್ಟು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಈಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಏನ್ ಮಾಡ್ಬೇಕಾಗುತ್ತೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ, ಅಲ್ಲಿ ಒಂದು ವೇಳೆ ಈ ಒಂದು ಜಾಮೀನು ಅರ್ಜಿ ರದ್ದತಿ ಆದ್ರೆ ಏನ್ ಮಾಡ್ಬೇಕಾಗುತ್ತೆ, ಅಥವಾ ಹೋಗೋದಕ್ಕಿಂತ ಮುಂಚೆ ನಾವು ಏನೆಲ್ಲ ಪ್ಲಾನ್ ಅನ್ನು ಮಾಡ್ಕೋಬೇಕಾಗುತ್ತೆ ಅನ್ನೋದನ್ನ ಈಗಾಗಲೇ ಚರ್ಚೆ ಮಾಡ್ತಿದ್ದಾರೆ. ಅದಲ್ಲದೆ ಕೂಡ ಮತ್ತೆ ಜಾಮೀನು ಪಡ್ಕೊಂಡು ಹೊರಗಡೆ ಇರಬೇಕು ಅಂದ್ರೆ ಏನೆಲ್ಲ ಮಾಡ್ಬೋದು ಅನ್ನೋದಷ್ಟು ಕೂಡ ಈಗ ದರ್ಶನ್ ಮತ್ತೆ ಅವರ ಟೀಮ್ ಚರ್ಚೆನ ಮಾಡ್ತಿರೋದನ್ನ ನೋಡ್ತಾ ಇದೀವಿ. ಅಲ್ಲದೆ ಒಂದು ವೇಳೆ ಆಯ್ತು ಅಂತಂದ್ರೆ ಏನು ಸುಪ್ರೀಂ ಕೋರ್ಟ್ಗೆ ಹೋದ್ರು, ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಕೇಸ್ ಬಗ್ಗೆ ಆಯ್ತು, ಜಾಮೀನು ಅರ್ಜಿ ರದ್ದತಿ ಆಯ್ತು ಅಂತಂದ್ರೆ ಅಲ್ಲಿ ಕೂಡ ಮತ್ತೆ ದರ್ಶನ್ಗೆ ಸಂಕಷ್ಟ ಎದುರಾಗುತ್ತೆ. ಯಾಕೆ ಅಂತಂದ್ರೆ ಮತ್ತೆ ಜೈಲಿಗೆ ಹೋಗ್ಲೇಬೇಕಾಗುತ್ತೆ. ಸೊ ಸುಪ್ರೀಂ ಕೋರ್ಟಲ್ಲಿ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಕೇಸಿಂದ ಹೊರಗಡೆ ಬರೋದು ತುಂಬಾ ಕಷ್ಟ ಆಗುತ್ತೆ ಪವಿತ್ರ. ಹಾಗಾಗಿ ಈಗಲೇ ಏನೆಲ್ಲ ಮಾಡ್ಕೋಬೇಕು ಅದನ್ನ ತಯಾರಿಯನ್ನ ದರ್ಶನ್ ಮತ್ತೆ ವಕೀಲರಂತ ನಾಗೇಶ್ ಅವರ ಟೀಮ್ ಮಾಡ್ತಾ ಇದೆ ಪವಿತ್ರ. ಥ್ಯಾಂಕ್ ಯು ಯತೀಶ್ ಮಾಹಿತಿಗಾಗಿ. ಒಟ್ಟಾರೆ ಆಸ್ಪತ್ರೆಯಲ್ಲಿ ದರ್ಶನ್ಗಂತೂ ಸಂಕಷ್ಟದ ಸರಮಾಳೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಸೊ ಸುಪ್ರೀಂ ಕೋರ್ಟ್ಗೆ ಸೋಮವಾರ ಮೇಲ್ಮನವಿಯನ್ನ ಸಲ್ಲಿಸಬೇಕು ಅನ್ನುವಂತಹ ಪ್ಲಾನ್ ನಲ್ಲಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಏನೆಲ್ಲ ಕಾನೂನು ಸಂಕಷ್ಟ ಎದುರಾಗುತ್ತೆ, ಮತ್ತೆ ಜೈಲೇ ಗತಿ ಆಗತ್ತಾ, ಸೊ ಏನ್ ಆಗಬಹುದು ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ.